ಜಪಾನ್ ದೇಶದ ಆರ್ಥಿಕತೆಯನ್ನು ಹಿಂದಿಕ್ಕಿ ಜಾಗತಿಕ ಮಟ್ಟದಲ್ಲಿ 4ನೇ ಸ್ಥಾನಕ್ಕೆ ಏರಿದೆ. ಇದೇ ರೀತಿ ಬೆಳವಣಿಗೆ ಆದ್ರೆ 2030ಕ್ಕೆ 3ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮುತ್ತೇವೆ. ಆದ್ರೆ ಇದೆಲ್ಲದಕ್ಕೂ ತಳಪಾಯ ಅಂದ್ರೆ ಅದು ಷೇರು ಮಾರುಕಟ್ಟೆ ಎಂದು ಬುಲ್ಫೋರ್ಸ್ ಟ್ರೇಡಿಂಗ್ ಸಂಸ್ಥೆಯ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಾದ್ಯಂತ ಸುಮಾರು 22 ಬ್ರಾಂಚ್ಗಳನ್ನು ಮಾಡಿದ್ದೇವೆ. ಶಿವಮೊಗ್ಗದಲ್ಲಿ ಶಿವಮೂರ್ತಿ ವೃತ್ತದಲ್ಲಿ ಒಂದು ಸೇವಾ ಕೇಂದ್ರವನ್ನ ಲಾಂಚ್ ಮಾಡಿದ್ದು ಜನ ಸದುಪಯೋಗ ಪಡಿಸಿಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ನಿಮಗೆಲ್ಲ ತಿಳಿದಿರೋ ಹಂಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಮೊನ್ನೆ ಅನೌನ್ಸ್ ಮಾಡಿದ್ರು, ನಮ್ಮ ದೇಶ ರೀಸೆಂಟಾಗಿ ಜಪಾನ್ ದೇಶದ ಆರ್ಥಿಕ ಮಟ್ಟವನ್ನು ದಾಟಿ ಇಟ್ ಹ್ಯಾಸ್ ಕಮ್ ಟು ದ 4th ಪೊಸಿಷನ್ ಇನ್ ದ ಗ್ಲೋಬಲ್ ಎಕಾನಮಿ ಸೈಜ್ ಅಂಥೇಳಿ ನಿಮಗೆ ಎಲ್ಲ ಪತ್ರಿಕೆಗಳು ಬರ್ತಾ ಇದೆ. ಎಲ್ಲ ಕಡೆ ಅದು ದೊಡ್ಡ ಒಂದು ಗ್ಲೋಬಲ್ ನ್ಯೂಸ್ ಆಗಿದೆ, ಆಂತರಿಕ ಮಟ್ಟದಲ್ಲಿ ಒಂದು ದೊಡ್ಡ ನ್ಯೂಸ್ ಆಗಿದೆ. ಆ್ಯಂಡ್ ಇದೇ ರೀತಿಯಾಗಿ ನಮ್ಮ ದೇಶ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದ್ರೆ ಬೈ 2030 ಅಂದರೆ 30ನೇ ಇಸ್ವಿ ಒಳಗೆ 2030ನೇ ಇಸ್ವಿ ಒಳಗೆ ಜರ್ಮನಿಯನ್ನು ದಾಟಿ ನಾವು 3ನೇ ಸ್ಥಾನಕ್ಕೆ ಹೋಗ್ತೀವಿ ಆರ್ಥಿಕ ಮಟ್ಟದಲ್ಲಿ. ಜಾಗತಿಕ ಆರ್ಥಿಕ ಮಟ್ಟದಲ್ಲಿ ಅಮೇರಿಕಾ, ಚೀನಾ ಮತ್ತು ಭಾರತ ಇದು ಆಗುತ್ತೆ ಅಂಥೇಳಿ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಆಗೋದು 100% ಶೂರ್ ಅನಿಸುತ್ತೆ, ಯಾಕೆಂದರೆ ಆ ರೀತಿ ಒಂದು ಗ್ರೋತ್ ಇದೆ ಮಾರ್ಕೆಟಲ್ಲಿ. ಈ ಮಾರ್ಕೆಟ್ ಗ್ರೋತ್ಗೆ ಬಹಳ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದು ಯಾವುದು ಅಂತ ಹೇಳಿದ್ರೆ ಭಾರತೀಯ ಶೇರ್ ಮಾರುಕಟ್ಟೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಅಥವಾ IT ಎಕ್ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇರ್ಬೋದು. ಇದರೆಲ್ಲ ಜೊತೆಗೆ ಒಂದು ಫೌಂಡೇಶನ್ ಆಗಿ ಈ ಜಾಗತಿಕ ಮಟ್ಟದ ಆರ್ಥಿಕ ಸುಧಾರಣೆ ಹಾಗೂ ಆರ್ಥಿಕ ಒಂದು ಮುನ್ನಡೆಯಲ್ಲಿ ಒಂದು ಒಂದು ಫೌಂಡೇಶನ್ ಆಗಿ ನಿಂತಿದ್ದು ನಮ್ಮ ಭಾರತೀಯ ಶೇರು ಮಾರುಕಟ್ಟೆ. ಇವಾಗ ಪ್ರಪಂಚ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮದು ಭಾರತೀಯ ಶೇರ್ ಮಾರ್ಕೆಟಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಂಡಿಯನ್ ಮಾರ್ಕೆಟ್ ಈಸ್ ದ ಮೋಸ್ಟ್ ಇನ್ವೆಸ್ಟರ್ ಫ್ರೆಂಡ್ಲಿ ಮಾರ್ಕೆಟ್ ಅಂತ ಒಂದು ಆಗೋಗಿದೆ. ಈಗ ಇಂಡಿಯನ್ ಮಾರ್ಕೆಟ್ ಈಸ್ ಮೋಸ್ಟ್ ಇನ್ವೆಸ್ಟರ್ ಸೇಫ್ಟಿ ಮಾರ್ಕೆಟ್ ಅಂತ ಆಗೋಗಿದೆ. ಇದೆಲ್ಲದಕ್ಕೆ ಕಾರಣ ನಮ್ಮಲ್ಲಿರುವಂಥ ಸೆಬಿ, ದಟ್ ಇಸ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವ್ರು ತಂದಿರುವಂಥ ರೆಗ್ಯುಲೇಷನ್ಸ್ಗಳು ಆ್ಯಂಡ್ ಅವ್ರು ಹಾಕಿರುವಂಥ ಒಂದು ಫ್ರೇಮ್ವರ್ಕಲ್ಲಿ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು, ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಗಿರ್ಬೋದು, MCX ಆಗಿರ್ಬೋದು, ಅಥವಾ CDSL ಆ್ಯಂಡ್ NSDL ಥರ ಡೆಪಾಸಿಟ್ರಿ ಸರ್ವಿಸಸ್ ಆಗಿರ್ಬೋದು. ಈಗ ಒಂದು ಅತ್ಯಂತ ಹೇಳಬೇಕಂದ್ರೆ ಫಾಸ್ಟೆಸ್ಟ್ ಟ್ರೇಡಿಂಗ್ ಆ್ಯಪನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಬುಲ್ಫೋರ್ಸ್ ಈಸ್ ಆಲ್ಸೋ ಎ ಸೆಬಿ ರೆಗ್ಯುಲೇಟೆಡ್ ಸ್ಟಾಕ್ ಬ್ರೋಕರ್. ನಾವು ಶಿವಮೊಗ್ಗದವರಾಗಿ ಇಂಡಿಯಾ ಲೆವೆಲಲ್ಲಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ. ಸುಮಾರು 22 ಬ್ರಾಂಚ್ಗಳು ಇಂಡಿಯಾದಲ್ಲಿ ಆಗಿದೆ. ಈಗ ಇದೇ ರೀತಿ ಆದರೆ 1-2 ವರ್ಷದಲ್ಲಿ 200 ಬ್ರಾಂಚಷ್ಟು ತಲುಪ್ತೀವಿ. ಈಗ ನಮ್ಗೆ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಪ್ರತಿದಿನ 1 ಲಕ್ಷ ಹೊಸ ಹೂಡಿಕೆದಾರರು ಮಾರ್ಕೆಟಿಗೆ ಎಂಟರ್ ಆಗ್ತಿದ್ದಾರೆ ಎವ್ರಿ ಡೇ. ಸೊ ಇವ್ರಿಗೆಲ್ಲರೂ ಯಂಗ್ಸ್ಟರ್ಸ್ ಆಗಿದ್ದಾರೆ, ಕೆಲವರು ವರ್ಕಿಂಗ್ ಕ್ಲಾಸ್ ಆಗಿದೆ. ಅವ್ರಿಗೆಲ್ಲ ಬೇಕಾಗಿರೋದು ಏನಪ್ಪ ಅಂದರೆ ಒಂದು ಒಳ್ಳೆ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಆ್ಯಪ್, ಹಾಗೂ ಅವ್ರಿಗೆ ಒಂದು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋಂಗೆ ಅವ್ರಿಗೊಂದು ಅಡ್ವೈಸ್ ಮಾಡಿಕೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ನಿಮ್ಮ ಗ್ರೋತ್ ಮಾಡಬೇಕು, ಈ ರೀತಿಯಾಗಿ ಅವ್ರಿಗೊಂದು ಅಡ್ವೈಸ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕಾಗಿರೋವಂಥ ಇವಾಗ ಬಹಳ ನೆಸೆಸಿಟಿ ಇದೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಅತ್ಯುತ್ತಮವಾದ ಒಂದು ಮೊಬೈಲ್ ಆ್ಯಪನ್ನು ರಿಲೀಸ್ ಮಾಡಿದ್ದೀವಿ. ಇಂಡಿಯಾದಲ್ಲಿರೋ ಯಾವುದೇ ಪ್ಲ್ಯಾಟ್ಫಾರ್ಮ್ಗೆ ಕಂಪೇರ್ ಮಾಡಿದ್ರೆ 2 ವರ್ಷ ಮುಂದಿದ್ದೀವಿ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿಯಾಗುತ್ತೆ. ಇದು 4ರಿಂದ 5 ವರ್ಷಗಳ ಸತತ ಪ್ರಯತ್ನದಿಂದ 25 ವರ್ಷಗಳ ಸಾಲಿಡ್ ಬ್ಯಾಕ್ಗ್ರೌಂಡಿಂದ ಮಾಡಿರೋವಂಥ ಒಂದು ಪ್ಲ್ಯಾಟ್ಫಾರ್ಮ್. ಇದು ಭಾಳ ನಮ್ಮ ಕಂಟ್ರಿಲಿ ಯೂಸ್ ಮಾಡಿರೋರೆಲ್ಲ ಭಾಳ